ನಮಸ್ತೆ ಸ್ನೇಹಿತರೆ, ನಾವು ಚಿದಂಬರಂ ದೇವಾಲಯಕ್ಕೆ ಹೋಗಿದ್ವಿ. ಚಿದಂಬರ ದೇವಸ್ಥಾನ ಎಂಟ್ರಿ ಇದು. ಇಲ್ಲಿನ ದೇವಸ್ಥಾನಕ್ಕೆ ಇನ್ನೊಂದು ಹೆಸರೇನೆಂದರೆ ತಿಲೈ ನಟರಾಜ ದೇವಾಲಯ ಅಂತ ಹೇಳ್ತಾರೆ. ಈ ದೇವಾಲಯದ ಗೋಪುರ ಚಿನ್ನದ ತಗಡಿನಿಂದ ಮಾಡಿದ್ದಾರೆ. ಈ ದೇವಾಲಯವು ಪಂಚಭೂತಗಳಲ್ಲಿ ಒಂದಾದ ಆಕಾಶವನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು 9ನೇ ಶತಮಾನದಲ್ಲಿ ಚೋಳರಿಂದ ಸ್ಥಾಪನೆಯಾಗಿದೆ. ಈ ದೇವಸ್ಥಾನದ ವಿಸ್ತೀರ್ಣ ಬಂತು 40 ಎಕರೆ ಅಂತ ಆಜುಬಾಜು ಅಷ್ಟು ಗೊತ್ತಿದೆ. ದೇವಾಲಯ 9ನೇ ಶತಮಾನದಲ್ಲಿ ಚೋಳರು ಸ್ಥಾಪನೆ ಮಾಡಿರೋದ್ರಿಂದ ಶಿಲೆಗಳು ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ದೇವಸ್ಥಾನ ಇದು. ಆರ್ಕಿಟೆಕ್ಟ್ ಸೂಪರ್ ಆಗಿದೆ. ಇಲ್ಲಿ ಶಿವನಿಗೆ 3 ರೂಪ ಇದೆ. ಒಂದು ಮನುಷ್ಯ ರೂಪದ ಆನಂದ ನಾಟ್ಯವಾಡ್ತಾ ಇರುವಂಥ ನಟರಾಜನ ರೂಪ, ಅದು ಒಂದು ರೂಪ. ಆದರೆ ಮತ್ತೆ ನಿರಾಕಾರ ಸ್ವರೂಪನಾದ ಒಂದು ಲಿಂಗಕ್ಕೆ ರೂಪ, ಅಂದರೆ ಒಂದು ಲಿಂಗಕ್ಕೆ ಪೂಜೆ ಇದೆ. ಅದು ಅವರವರ ಅನುಗುಣಕ್ಕೆ ತಕ್ಕಂತೆ ದೇವರು ಕಾಣಿಸ್ತಾರಂತೆ ಅಲ್ಲಿ. ಮತ್ತೆ ಇನ್ನೊಂದು ಸ್ಫಟಿಕಲಿಂಗ ರೂಪ. ಸ್ಫಟಿಕಲಿಂಗಕ್ಕೆ ಅಭಿಷೇಕ ಪೂಜೆ ಎಲ್ಲ ಸಲ್ಲುತ್ತೆ. ಇಲ್ಲಿ ವಿಷ್ಣುವು ಗೋವಿಂದರಾಜ ಪೆರುಮಾಳ್ ಸ್ವಾಮಿಯಾಗಿ ನೆಲೆಸಿರುವುದರಿಂದ ವೈಷ್ಣವರಿಗೂ ಈ ದೇವಾಲಯ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಭಾರತದಾದ್ಯಂತ ಭರತನಾಟ್ಯ ಕಲಾವಿದರು ವರ್ಷದಲ್ಲಿ 1 ಬಾರಿಯಾದರೂ ಬಂದು ಇಲ್ಲಿ ಭರತನಾಟ್ಯವಾಡಿ ಹೋಗ್ತಾರೆ. ಅವರಿಗೆ ಎಲ್ಲ ಥರದ ವಿದ್ಯೆ, ಭರತನಾಟ್ಯ ವಿದ್ಯೆ ಅನುಗ್ರಹಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ ಹೋಗ್ತಾರೆ. ಈ ದೇವಾಲಯವು ವಿಶ್ವದ ಕೇಂದ್ರ ಬಿಂದುವಾಗಿ ರೂಪಿಸಲ್ಪಡುತ್ತದೆ.